ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿದೆ. ಅದು ನಿಮ್ಮನ್ನು ಕೂಡ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಓರ್ವ ಯುವತಿ ಕನ್ನಡಕ ಧರಿಸಿರುತ್ತೆ ಹೆಣ್ಮಗಳು. ಯುವತಿ ಜೊತೆಗೆ ಒಬ್ಬ ಆಕೆಯ ಸ್ನೇಹಿತ ಇರ್ತಾನೆ. ಈ ಕಡೆ ಅವರಿಬ್ಬರು ಕೂತಿರ್ತಕ್ಕಂಥ ಬೆಟ್ಟದ ಪ್ರದೇಶದಲ್ಲಿ ಕಿಡಿಗೇಡಿಗಳು, ಕಿರಾತಕರು ಒಂದು 6-7 ಜನ ಬಂದು ಆ ಹುಡುಗನಿಗೆ ಹೊಡೆದು ಅದಾದ ನಂತರ ಹುಡುಗಿಯ ಮೇಲೆ ಆ ಪದಗಳನ್ನು ಬಳಸೋದಕ್ಕಾಗ್ತಿಲ್ಲ. ಅದೆಲ್ಲ ನಡೆದಿರ್ತಕ್ಕಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ತುಂಬ ಜನ ಒಂಥರ ವಿಚಲಿತರಾಗಿದ್ದಾರೆ. ಏನಪ್ಪ ಇದು, ನಮ್ಮ ದೇಶದಲ್ಲಿ ನಮ್ಮ ದೇಶದ ಕಾನೂನು ಇಷ್ಟೊಂದು ಸುಲಭ ಆಗೋಯ್ತೆ ಅವ್ರಗಳಿಗೆಲ್ಲ, ಈ ರೀತಿ ಆಗಿದೆಯಲ್ಲ. ಆ ಹೆಣ್ಮಗು ಜೊತೆಗೆ ಆಕೆಯ ಸ್ನೇಹಿತ ಇದ್ದಾನೆ, ಅವನಿಗೆ ಹಲ್ಲೆ ಮಾಡ್ತಾರೆ. ಅದಾದ ನಂತರ ಅವ್ನ ಕಣ್ಣೆದುರುಗಡೆ ಇದೆಲ್ಲ ನಡೆಯುತ್ತೆ. ನಿಜಕ್ಕೂ ಇದೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಸಾಕಷ್ಟು ಜನ ಮರುಕವನ್ನು ವ್ಯಕ್ತಪಡಿಸಿದಿರಿ. ನಿಮ್ಮ ಮರುಕ ತಪ್ಪಲ್ಲ, ಆದರೆ ಈ ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು ನಿನ್ನೆ ಮೊನ್ನೆ ಅಲ್ಲ. ಮೊದಲಿಗೆ ಫ್ಯಾಕ್ಟ್ ಚೆಕ್ ಅಂತ ತಿಳಿಸೋದಾದರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು ಅಂದರೆ ಯಾವ ವಿಡಿಯೋ ವೈರಲ್ ಆಗಿದೆಯಲ್ಲ ಆ ವಿಡಿಯೋ ನಡೆದಿರ್ತಕ್ಕಂಥದ್ದು ಅಥವಾ ಆ ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು 2019 ನಡೆದಿರ್ತಕ್ಕಂಥ ಇನ್ಸಿಡೆಂಟ್. ಅಂದರೆ ಹೆಚ್ಚು ಕಡಿಮೆ 7 ವರ್ಷಗಳಾಗಿದೆ ಆ ಒಂದು ಸುದ್ದಿ ನಡೆದಿ, ಆ ಒಂದು ವಿಡಿಯೋ ಚಿತ್ರೀಕರಣ ಆಗಿ. ಆದರೆ ಮೊನ್ನೆ ಜುಲೈ 22ನೇ ತಾರೀಕು ಬುಧವಾರ ಸಂಜೆ 6 ಗಂಟೆಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಆದರೆ ಆ ಘಟನೆಯೇ ಬೇರೆ, ಈ ಘಟನೆಯೇ ಬೇರೆ. ಸೊ ಏನಿದು ಘಟನೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಸಾಧ್ಯವಾದರೆ ಕೊನೆ ತನಕ ನೋಡಿ. ಈ ಏನಂದರೆ ಡೀಟೇಲ್ ಯಾವುದೂ ಇರಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ ಬೆಳಕಿಗೆ ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ಒಂದು ಪೂರಕವಾದಂಥ ವಿಡಿಯೋ ಸಿಕ್ಬಿಟ್ರೆ ಸಾಕು, ನಮ್ಮ ಜನ ಹಿಂದೆ ಮುಂದೆ ಅದರ ಅರಿವೇ ಬೇಡ ಅದಕ್ಕೆ ವೈರಲ್ ಮಾಡಿಬಿಡ್ತಾರೆ. ನೋಡ್ತಕ್ಕಂಥ ಜನರಿಗೆ ಏನಾಗುತ್ತೆ, ನಾನು ಕೇಳ್ತಾ ಇರೋ ಸುದ್ದಿಗೂ ನೋಡ್ತಾ ಇರೋ ದೃಶ್ಯಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಲ್ಲ, ಬಹುಶಃ ಇದೇ ಇರ್ಬೋದು ಅಂತ ನಂಬ್ಕೊಬಿಟ್ಟಿರ್ತಾರೆ. ಸೊ ಕೆಲವು ಮುಗ್ಧ ಜನರನ್ನ ದಾರಿ ತಪ್ಪಿಸುವಂಥ ಕೆಲವರು ಇದ್ದಾರೆ ನಮ್ಮ ಮಧ್ಯದಲ್ಲಿ. ಸೊ ಹಾಗಾಗಿ ಯಾವುದೇ ಬಂದ್ರೂ ಅದನ್ನು ಸ್ವಲ್ಪ ಪರಿಶೀಲಿಸಿದ ನಂತರ ಇದು ನಿಜವಾ ಇಲ್ವಾ, ಇವಾಗೇನು ಅಪ್ಡೇಟ್ ಯುಗ, ChatGPT ಇದೆ, ಜೆಮಿನಿ ಇದೆ, ಗೂಗಲ್ಗೆ ಹೋಗಿ ಹಾಕಿದ್ರೆ ನೀವು ಇನ್ಸಿಡೆಂಟ್ ನಡೆದಿರೋದು ಯಾವಾಗ ಅದು ಇದು ಅಂತೆಲ್ಲ ಕೇಳಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಯಾವುದನ್ನು ಕೂಡ ನಿಮ್ಮ ಗಮನಕ್ಕೆ ಬರದೆ ನೀವು ಕಂಪ್ಲೀಟಾಗಿ ಅಧಿಕೃತವಾಗಿ ನಂಬೋಕೆ ಮುಂಚೆ ಇನ್ನೊಂದ್ಸಲ ಅದನ್ನು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ ಅಥವಾ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಒಂದು ನನ್ನ ಮನವಿ. ಸೊ ಈಗ ನೀವು ಏನು ವೈರಲ್ ಆಗಿರೋ ವಿಡಿಯೋ ಇದೆ ಅದ್ರ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಅದಾದ ನಂತರ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಸೆಕೆಂಡ್ ಆಗಿ ಹೇಳ್ತೀನಿ ನಾನು. ಮೊದಲಿಗೆ ವೈರಲ್ ಆಗಿರೋ ವಿಡಿಯೋ ಬಂದು 2019 ನಡೆದಿರ್ತಕ್ಕಂಥ ಇನ್ಸಿಡೆಂಟು. ಇದು ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದಲ್ಲ, ಬಿಹಾರ ರಾಜ್ಯದ ನಳಂದಾ ಜಿಲ್ಲೆಯ ರಾಜ್ಗೀರ್ ಅನ್ನೋಂಥ ಒಂದು ಗ್ರಾಮದಲ್ಲಿ ಈ ಜೂನ್ ಜುಲೈ ಸೆಪ್ಟೆಂಬರ್ ಈ ಆಸುಪಾಸಿನಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಅದು. ಸೊ ಓರ್ವ ಯುವತಿ ಕನ್ನಡಕ ಧರಿಸಿರುತ್ತೆ ಹೆಣ್ಮಗು, ಆಕೆಯ ಸ್ನೇಹಿತನ ಜೊತೆಗೆ ಎಲ್ಲೋ ಒಂದು ಟ್ರೆಕ್ಕಿಂಗ್ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ 6 ಜನ ಆಕೆಯ ಮೇಲೆ ಈ ಪ್ರಾಣಿಗಳಂತೆ, ಕ್ರೂರ ಪ್ರಾಣಿಗಳಂತೆ ಇರುತ್ತಾರೆ. ಅದರಲ್ಲಿ ಓರ್ವ ಚಿತ್ರೀಕರಣ ಮಾಡ್ತಾ ಇರ್ತಾನೆ ಮೊಬೈಲ್ನಲ್ಲಿ. ಒಟ್ಟು 7 ಮಂದಿ. ಸೊ ಆ ಹುಡುಗಿ ಈ ಕ್ಷಣದವರೆಗೂ ಕೂಡ ಬದುಕಿದೆ. ಸೊ ಪ್ರೆಸೆಂಟ್ ಈಗ ವೈರಲ್ ಆಗ್ತಿರೋದು ಅವ್ರ ಫ್ಯಾಮಿಲಿಯವರು ಆ ಹುಡುಗಿನೋ ನೋಡಿದ್ರೆ ಅದು ಎಷ್ಟು ನೊಂದ್ಕೊಳ್ಳಲ್ಲ. ಹಾಗಾಗಿ ದಯವಿಟ್ಟು ಅದನ್ನು ವೈರಲ್ ಮಾಡೋದಕ್ಕೆ ಹೋಗಬೇಡಿ. ಅಂಥವನ್ನು ಸ್ವಲ್ಪ ಅಪ್ಲೋಡ್ ಮಾಡೋಂಥವ್ರಿಗೆ ಉಗ್ದೊಂಚೂರು ಎಳೆಯೋದು, ಓಲ್ಡ್ ವಿಡಿಯೋ ಇದು, ದಯವಿಟ್ಟು ಆ ಫೇಸ್ಗಾದ್ರೂ ಬ್ಲರ್ ಹಾಕಿ ಅಂತ ಕೇಳ್ಕೊಳ್ಳಿ. ಅವ್ರನ್ನ ಉಗಿರಿ ಸ್ವಲ್ಪ, ಹಾಗಾದ್ರೂ ಸ್ವಲ್ಪ ನಮ್ಮ ಜನಕ್ಕೆ ವೈರಲ್ ಮಾಡುವಂಥವ್ರಿಗೆ ಸ್ವಲ್ಪ ಅರಿವಾಗಲಿ. ಸಮಯ ಪ್ರಜ್ಞೆ ಅನ್ನೋದು ಅಥವಾ ಇಂಥ ವಿಚಾರಗಳು ಬಂದಾಗ ಮಾನಸಿಕ ಪ್ರಜ್ಞೆ ಅನ್ನೋಂಥದ್ದು ಗೊತ್ತಾಗಲಿ ಅವರಿಗೆ. ಸೊ ಆ ಇನ್ಸಿಡೆಂಟ್ನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತಂದರೆ 2021 ಅಂದರೆ 2 ವರ್ಷಗಳ ನಂತರ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ 7 ಜನಕ್ಕೂ ಕೂಡ. ಜೊತೆಗೆ 10 ಲಕ್ಷ ದಂಡವನ್ನು ಕೂಡ ಅವ್ರ ಕೈಲಿ ಕಟ್ಟಿಸುತ್ತೆ ಆ ಹೆಣ್ಮಗುಗೆ, ಸಂತ್ರಸ್ತ ಹೆಣ್ಮಗುಗೆ. ಸೊ ಒಟ್ಟಾರೆಯಾಗಿ ಆ ಒಂದು ಪ್ರಕರಣದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಆರೋಪಿಗಳು ಜೈಲಿನಲ್ಲಿದ್ದಾರೆ, ಜೀವಾವಧಿ ಶಿಕ್ಷೆಯಲ್ಲಿದ್ದಾರೆ. ಸೊ ಪ್ರೆಸೆಂಟ್ ಈಗ ಹಾಗಾದ್ರೆ ಮೊನ್ನೆ ನಡೆದಂಥ ಸುದ್ದಿ ಏನು, ಹಾಗಾದ್ರೆ ಈ ವಿಡಿಯೋ ಬೇರೆ ಆಗೋಯ್ತು, ಹಾಗಾದ್ರೆ ಬಿಟ್ಬಿಡೋಣ, ಹಾಗಾದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಏನು ಅಂತ ನಿಮ್ಗಿರ್ತಕ್ಕಂಥ ಪ್ರಶ್ನೆ ಈಗ. ಹೌದು, ಸೇಮ್ ಯಾವ ವಿಡಿಯೋ ವೈರಲ್ ಆಗಿದೆಯಲ್ಲ ಇದೇ ರೀತಿಯ ಇನ್ಸಿಡೆಂಟ್ ಮೊನ್ನೆ ಅಂದರೆ ಕಳೆದ ಬುಧವಾರ, ಅಂದರೆ ನಿನ್ನೆ ಬುಧವಾರ ಅಲ್ಲ, ಅದರ ಹಿಂದಿನ ಬುಧವಾರ 22ನೇ ತಾರೀಕು ಜುಲೈ ತಿಂಗಳು ಸಂಜೆ 6 ಗಂಟೆ 15 ನಿಮಿಷದಲ್ಲಿ ನಡೆದಿದೆ. ಎಲ್ಲಿ ನಡೆದಿದೆ ಅನ್ನೋದನ್ನು ನಾವು ನೋಡೋದಾದ್ರೆ ಉತ್ತರ ಪ್ರದೇಶ ರಾಜ್ಯದ ಚಿತ್ರಕೂಟ ಜಿಲ್ಲೆಯ ದೇವಾಂಗಣ ಎನ್ನುವಂಥ ಒಂದು ಬೆಟ್ಟದ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಇದು. ಏನಾಯಿತು ಹಾಗಾದರೆ ಅವತ್ತು 6 ಗಂಟೆ 15 ನಿಮಿಷದಲ್ಲಿ ಆ ಯುವತಿ ಯಾಕೆ ಅಲ್ಲಿಗೆ ಹೋದ್ಲು? ಆಕೆಯ ಜೊತೆಗೆ ಆಕೆಯ ಸ್ನೇಹಿತ ಕೂಡ ಇರ್ತಾನೆ. ಯುವತಿಯ ವಯಸ್ಸು ಬಂದು 20 ವರ್ಷ, ಈ ಕಡೆ ಆ ಹುಡುಗನ ವಯಸ್ಸು ಬಂದು 17 ವರ್ಷ. ನೀಟ್ ಪರೀಕ್ಷೆಗೆ ನಾನು ತಯಾರಾಗ್ತಾ ಇದ್ದೀನಿ, ರೆಡಿ ಆಗ್ತಾ ಇದ್ದೀನಿ, ನನಗೇನೋ ಕನಸುಗಳಿದೆ, ದಯವಿಟ್ಟು ಬಿಟ್ಬಿಡಿ ಅಂದ್ರೂ 3 ಜನ ವಿಕೃತ ಕಿಡಿಗೇಡಿಗಳು ಆಕೆಯನ್ನು ಬಿಡಲ್ಲ. ಇನ್ನು ಈ ಉತ್ತರ ಪ್ರದೇಶ ಮೇಲ್ಭಾಗದಲ್ಲಾದರೆ ಮಧ್ಯಪ್ರದೇಶ ಕೆಳಭಾಗದಲ್ಲಾಗುತ್ತೆ. ಈ 2 ರಾಜ್ಯಗಳ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಯೇ ಈ ಚಿತ್ರಕೂಟ ಜಿಲ್ಲೆ. ಈ ಜಿಲ್ಲೆಯಲ್ಲೇ ಈ ಒಂದು ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು. ಸೊ ಈ ಚಿತ್ರಕೂಟ ಜಿಲ್ಲೆಯ ಒಂದು ಏರ್ಪೋರ್ಟ್ ಇದೆ. ಆ ಏರ್ಪೋರ್ಟ್ನ ಆಸುಪಾಸಿನಲ್ಲಿರ್ತಕ್ಕಂಥದ್ದೇ ದೇವಾಂಗಣ ಅನ್ನುವಂಥ ಒಂದು ಬೆಟ್ಟ, ಒಂದು ಹಿಲ್ಸ್, ಅಂದರೆ ಒಂದು ವ್ಯೂ ಪಾಯಿಂಟ್ ಇದು. ಈ ವ್ಯೂ ಪಾಯಿಂಟ್ಗೆ ತುಂಬ ಜನ ಆಗಾಗ ಹೋಗ್ತಾ ಇರ್ತಾರೆ. ಕಾರಣ ಏನು ಅಂತಂದರೆ
ಸನ್ಸೆಟ್ ಆಗುವಂಥದ್ದನ್ನು ನೋಡ್ಬೋದು ಅಂತ. ಅಂದರೆ ಸೂರ್ಯ ಯಾವಾಗ ನಿರ್ಗಮನ ಆಗ್ತಾ ಇರುತ್ತೆ, ಅಂದರೆ ಸೂರ್ಯಾಸ್ತ ಆಗ್ತಾ ಇರುವಂಥ ಆ ಕ್ಷಣವನ್ನು ಅಲ್ಲಿಂದ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದನ್ನು ನಾವು ಕಣ್ ತುಂಬ್ಕೋಬೋದು ಅನ್ನೋ ಕಾರಣದಿಂದ ಸಾಕಷ್ಟು ಪ್ರವಾಸಿಗರು ಅಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಅದೇ ರೀತಿ ಈ 20 ವರ್ಷದ ಹೆಣ್ಮಗು 17 ವರ್ಷದ ತನ್ನ ಸ್ನೇಹಿತನ ಜೊತೆಗೆ ಬೈಕ್ನಲ್ಲಿ ಮಧ್ಯಪ್ರದೇಶದ ಸಾಟ್ನಾಯಿಂದ ಉತ್ತರ ಪ್ರದೇಶದ ಆ ಒಂದು ಚಿತ್ರಕೂಟ ಅನ್ನುವಂಥ ಜಿಲ್ಲೆಯ ಆ ವ್ಯೂ ಪಾಯಿಂಟ್ಗೆ ಹೋಗ್ತಾಳೆ. ಸುಮಾರು 80 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಇವರು ಊರಿಂದ ಆ ಒಂದು ಪ್ರದೇಶಕ್ಕೆ. ಆ ಪ್ರದೇಶದ ಆಸುಪಾಸಿನಲ್ಲಿರ್ತಕ್ಕಂಥದ್ದೇ ಏರ್ಪೋರ್ಟು. ಸೊ 6:15 ಆ ಒಂದು ಜಾಗದಲ್ಲೇ ಇವರಿಬ್ಬರು ಕೂಡ ಆ ವ್ಯೂ ಪಾಯಿಂಟ್ ನೋಡುವಂಥ ಸಂದರ್ಭದಲ್ಲಿ 3 ಜನ ಕಿರಾತಕರು ಬರ್ತಾರೆ. ಬಂದವರು, ನಾವು ಫಾರೆಸ್ಟ್ ಗಾರ್ಡ್ಗಳು, ಅಂದರೆ ನಾವು ಅರಣ್ಯ ಸಿಬ್ಬಂದಿಯವರು, ಇಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ಇಷ್ಟೊತ್ತಿನಲ್ಲಿ, ಹಾಗೆ ಹೀಗೆ ಅಂತ ಅಂದ್ಕೊಂಡು ಪ್ರಶ್ನೆ ಮಾಡಿ ಅದಾದ ನಂತರ ಆ ಯುವಕನಿಗೆ ತಿಳಿಸ್ತಾರೆ. ಒಂಥರ ಅಸಹಾಯಕ ಸ್ಥಿತಿಲಾಗೋಗುತ್ತಾನೆ. 3 ಜನ ಹುಡುಗರುಗಳು ಬಂದಾಗ ಅವನೇನು ಮಾಡ್ತಾನೆ, ಅದಾದ ನಂತರ ಹುಡುಗಿ ಮೇಲೆ ಸಾಮೂಹಿಕವಾಗಿ ವಿಕೃತವಾಗಿ ನಡೆಸ್ಕೊಂಡಿದ್ದಾರೆ. ಯಾವಾಗ ಈ ಒಂದು ಸುದ್ದಿ ಸ್ಟೇಷನ್ ಮೆಟ್ಲೇರ್ತೋ, FIR ಆಗುತ್ತೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ. ಅದಾದ ನಂತರ ಪೊಲೀಸರು ಆ ಹುಡುಗಿ ಹತ್ರ ಮಾಹಿತಿ ಕಲೆ ಹಾಕೊಳ್ತಾರೆ. ಏನು ಮಾಡ್ತಿದ್ದಮ್ಮ ನೀನು, ಏನು ಬಂದಿದ್ದೆ ಇಲ್ಲಿ ಅಂತ. ಆ ಹುಡುಗಿ ಯಾವಾಗ ನೀಟ್ ಪರೀಕ್ಷೆಗೆ ನಾನು ರೆಡಿ ಆಗ್ತಿದ್ದೆ, ಹಿಂಗೆ ಹಾಗೆ ಹೀಗೆ ಅಂತ ಏನೇನು ಹೇಳುತ್ತೆ ಕನಸುಗಳನ್ನು. ಅದೇ ಸಂದರ್ಭದಲ್ಲಿ ಈ ನೀಟ್ ಪರೀಕ್ಷೆಯ ಅಕ್ರಮಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಹೋರಾಟ ನಡೀತೈತಲ್ಲ, ಈ ನೀಟ್ ಅನ್ನುವಂಥ ಶಬ್ದ ಸಹಜವಾಗಿ ನಿಮಗೆ ಬೇಗ ರೀಚ್ ಆಗ್ಬಿಡ್ತು ಆ ಹುಡುಗಿ ಹೇಳಿರ್ತಕ್ಕಂಥದ್ದಲ್ಲಿ. ಅದಾದ ನಂತರ ಯಾರೋ ಒಬ್ಬ ಮಾಡಿದ್ನೇನೋ ಗೊತ್ತಿಲ್ಲ, ಹಳೆ ವಿಡಿಯೋವನ್ನು ತಗೊಂಡು ಬಂದ್ಬಿಟ್ಟು ಈ ಇನ್ಸಿಡೆಂಟ್ಗೆ ತಳುಕು ಹಾಕೋ ರೀತಿ ವೈರಲ್ ಮಾಡಿಬಿಟ್ರು. ಸೊ ಈ ಕ್ಷಣದವರೆಗೂ ಕೂಡ ಆ ಸಾಟ್ನಾ ಜಿಲ್ಲೆಯ ಆ ಹೆಣ್ಮಗು, 20 ವರ್ಷದ ಹೆಣ್ಮಗು ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತೆ ಏನಿದೆ, ಆ ಹುಡುಗಿ ಫೋಟೋ ಆಗಲಿ, ಆ ಹುಡುಗಿಯ ವಿಡಿಯೋ ಆಗಲಿ, ಅಥವಾ ಆ ಹುಡುಗಿಯ ಹೆಸರಾಗಲಿ ಬಹಿರಂಗ ಆಗಿಲ್ಲ. ಪೊಲೀಸರು ಏನು ಮಾಡ್ತಾರೆ, ಅದನ್ನು ತುಂಬ ಗೌಪ್ಯವಾಗಿ ಕಾಪಾಡಿಕೊಂಡು ಆ ಒಂದು ಪ್ರಕರಣವನ್ನು, ಅಂದರೆ ಆ ಹುಡುಗಿ ಹೆಸರಾಗಿರ್ಬೋದು ಅಥವಾ ಸ್ಥಳ, ವಿಳಾಸ, ದೂರು, ಇದೆಲ್ಲವನ್ನು ಕೂಡ ಅದಾದ ನಂತರ ಹೆಡೆಮುರಿ ಕೊಟ್ಟೋದಕ್ಕೆ, ಅಂದರೆ ಅಲ್ಲಿ ಇವರು ಯಾವ ಸಂದರ್ಭದಲ್ಲಿ ಯಾವ ಟೈಮ್ನಲ್ಲಿ ಹೋಗಿದ್ರು, ಜುಲೈ 22ನೇ ತಾರೀಕು, ಆ ಟೈಮ್ನಲ್ಲಿ ಯಾವ್ಯಾವ ಕಡೆಯಿಂದ ಯಾರ್ಯಾರು ಬಂದಿದ್ರು 3 ಜನ ಹುಡುಗರು ಅನ್ನೋಂಥದ್ದನ್ನು CCTVಗಳ ಆಧಾರದಲ್ಲಿ ಪರಿಶೀಲನೆ ಮಾಡಿ, ಅದಾದ ನಂತರ ಅದರೊಬ್ಬ ಬೋಳ ಅಂತಿರ್ತಾನೆ, ಜಿತೇಂದ್ರ ಅಲಿಯಾಸ್ ಬೋಳ ಅಂತಂದರೆ ಮೇನ್ ವಿಕ್ಟಿಮ್ ಅವನು ಏನು ಮಾಡ್ತಾರೆ ಅಂತಂದರೆ, ಹುಡುಕೊಟ್ಟವ್ರಿಗೆ 50,000 ಬಹುಮಾನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ 3 ಜನನು ಕೂಡ ತಪ್ಪಿಸ್ಕೊಂಡಿರ್ತಾರೆ. ಸೊ ಈ ಬೋಲ ಅನ್ನೋಂಥವ್ನಿಗೆ ಏನು ಮಾಡ್ತಾರೆ, ಹುಡುಕಾಡುವಂಥ ಸಂದರ್ಭದಲ್ಲಿ ಕಾಲ್ಗೆ ಶೂಟ್ ಮಾಡಿ, ಅದಾದ ನಂತರ ಅವ್ರು ಪೊಲೀಸರಿಗೂ ಕೂಡ ಏಟಾಗುತ್ತೆ, ಅವನನ್ನು ಅಲ್ಲಿಂದ ಎತ್ತಾಕೊಂಡು ಬರ್ತಾರೆ. ಅದಾದ ನಂತರ ಇಬ್ಬರು ಕೂಡ ಮತ್ತೆ ತಲೆಮರೆಸ್ಕೊಂಡಿದ್ದಂಥವ್ರು ಕೂಡ ಸಿಗ್ತಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ 3 ಜನ ಆರೋಪಿಗಳಿದ್ರು, 3 ಜನರನ್ನು ಕೂಡ ಪೊಲೀಸರು ಈಗ ಬಂಧಿಸಿದ್ದಾರೆ. ಸೊ ಅದಾದ ನಂತರ ಈ ಒಂದು ವಿಚಾರ ನ್ಯಾಯಾಂಗದ ಚೌಕಟ್ಟಿನಲ್ಲಿ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಏನಾಗುತ್ತೆ, ನ್ಯಾಯಾಧೀಶರು ಏನು ಫಲಿತಾಂಶವನ್ನು, ಅಂದರೆ ಒಂದು ತೀರ್ಪನ್ನು ಪ್ರಕಟ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಆರೋಪಿಗಳ ವಿರುದ್ಧ, ಅದನ್ನು ಗಮನಿಸಿ ನೋಡಬೇಕು. ಸೊ ಒಟ್ಟಾರೆಯಾಗಿ ನಾನು ಕೇಳಿಕೊಳ್ಳೋದೇನು ಅಂತಂದರೆ, ನೀವು ನೋಡಿ ಮರುಕ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು ಅಥವಾ ಆಕ್ರೋಶ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು ತಪ್ಪಲ್ಲ, ಆದರೆ ಘಟನೆ ಹಳೆಯದು. ಸೊ ಆ ಘಟನೆಯಲ್ಲಿ ಸಂತ್ರಸ್ತ ಯುವತಿ ಕ್ಷಣದವರೆಗೂ ಕೂಡ ಬದುಕಿರುವುದರಿಂದ ಈ ಒಂದು ವಿಡಿಯೋದಲ್ಲಿ ಇರತಕ್ಕಂಥ ಆಕೆಯ ಮುಖ ಚಹರೆ, ಆಕೆ ನೋಡಿ, ಆಕೆ ಮನೆಯವ್ರು ನೋಡಿ, ಅಕ್ಕಪಕ್ಕದವ್ರು ನೋಡಿ ಮತ್ತೆ ನೊಂದ್ಕೊಳ್ಳೋ ರೀತಿ ಮಾಡೋದು ಬೇಡ ಅನ್ನುವಂಥದ್ದು ನನ್ನ ಮನವಿ. ಈ ಪ್ರೆಸೆಂಟ್ ನಡೆದಿರ್ತಕ್ಕಂಥ, ಅಂದರೆ 10 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ನ ಯುವತಿಯ ಹೆಸರಾಗಲಿ ಅಥವಾ ಫೋಟೋ ಆಗಲಿ ವಿಡಿಯೋ ಆಗಲಿ ಯಾವುದೂ ಕೂಡ ಬಹಿರಂಗವಾಗಿಲ್ಲ. ಹಾಗಾಗಿ ಪೊಲೀಸರು ಆ 3 ಅಪರಾಧಿಗಳನ್ನು ಬಂಧಿಸಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡಿದ್ರಿ, ಯಾರ್ಯಾರನ್ನ ಎತ್ತಾಕೊಂಡು ಹೋದ್ರು, ಇನ್ನಿಬ್ಬರನ್ನ ಸ್ಟೇಷನಲ್ಲಿ ಪೊಲೀಸರು ಕೂತ್ಕೊಂಡು ಫೋಟೋ ತೆಗೆಸ್ತಾ ಇದ್ದಾರಲ್ಲ, ಅಲ್ಲಿರ್ತಕ್ಕಂಥ ಅಪರಾಧಿಗಳೇ ಈ ಒಂದು ಇನ್ಸಿಡೆಂಟ್ನ ಆರೋಪಿಗಳಾಗಿರ್ತಕ್ಕಂಥವ್ರು. ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ತನಿಖೆಯಲ್ಲಿ ಏನು ಬರುತ್ತೆ ಅನ್ನುವಂಥದ್ದನ್ನ ಸಾಧ್ಯವಾದಷ್ಟು ಬೇಗ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸೊ ಯಾವ ಇನ್ಸಿಡೆಂಟ್, ಅಂದರೆ ಈ ಚಿತ್ರಕೂಟದ ಆ ದೇವಾಂಗಣ ಬೆಟ್ಟ ಪ್ರದೇಶ ಇದೆಯಲ್ಲ, ನಾವು ಬಹುತೇಕ ಜನ ಈ ವಿಡಿಯೋನ ನೋಡ್ತಿರ್ತಕ್ಕಂಥ ಸಾಕಷ್ಟು ಜನ ಪ್ರಯಾಗ್ರಾಜ್ಗೆ ಹೋಗಿ ಬಂದಿರ್ತೀವಿ. ನಾನು ಹೋಗಿ ಬಂದಿದ್ದೆ ಕುಂಭಮೇಳಕ್ಕೆ, ಮಹಾಕುಂಭಕ್ಕೆ. ಆ ಮಹಾಕುಂಭದ ಪ್ರದೇಶ ಇತ್ತಲ್ಲ, ಅಲ್ಲಿಂದ ಕೇವಲ 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಇದು. ಸೊ ಕಾನೂನು ಇವ್ರುಗಳಿಗೆ ಭಯ ಹುಟ್ಟಿಸಿಲ್ವಾ, ಅಥವಾ ಭಯದ ವಾತಾವರಣವೇ ಇವರಲ್ಲಿಲ್ವಾ, ಅಥವಾ ಆ ಕ್ಷಣದಲ್ಲಿ ನೆತ್ತಿಗೇರ್ಬಿಟ್ಟಿರುತ್ತಾ, ನೆತ್ತಿಗೇರಿದಾಗ ಕಾನೂನು, ಕುಟುಂಬದವರು, ಅವರು ಇವರು, ಪೊಲೀಸರು ನಾಳೆ ದಿನ ಜೈಲು, ಮುದ್ದೆ ಮುರಿಬೇಕು, ಶಿಕ್ಷೆ ಆಗುತ್ತೆ, ಲಾಠಿ ತಗೊಂಡು ಚೆನ್ನಾಗಿ ಹೊಡಿತಾರೆ, ಇಲ್ಲ ತಪ್ಪಿಸ್ಕೊಳ್ಳೋಕೋದಾಗ ಈ ಥರ ಶೂಟ್ ಮಾಡ್ತಾರೆ, ಇದು ಯಾವುದರ ಅರಿವು ಇಲ್ಲದೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ. ತಪ್ಪು ಮಾಡಿದರೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಸ್ವಲ್ಪ ಕಾನೂನು ಭದ್ರವಾಗಿರಲಿ, ಕಠಿಣವಾಗಿರಲಿ ಅನ್ನುವಂಥದ್ದೇ ನನ್ನ
ಮನವಿ. ಕಾರಣ ಏನು ಅಂತಂದರೆ, ತಪ್ಪು ಮಾಡಿದವರಿಗೆ ಆಗಾಗ ಈ ರೀತಿ ಬೇಲಿಂದನೋ ಅಥವಾ ಜಾಮೀನು ಕೊಡಿಸ್ಕೊಂಡು ಯಾರಾದ್ರೂ ಒಂದಷ್ಟು ದಂಡ ಕಟ್ಬಿಟ್ಟು ಇನ್ನೊಂದೇನೋ ಮಾಡ್ಕೊಂಡ್ ಬರ್ತಾರೆ ಅಂತಂದರೆ ಸುಲಭ ಆಗ್ಬಿಡುತ್ತೆ. ನಾಳೆ ದಿನ ತಪ್ಪು ಮಾಡಿದ್ರೆ ನಾವು ಕೂಡ ಆಚೆಗೆ ಬರ್ಬೋದು ಅನ್ನೋಂಥದ್ದೊಂದು ನಂಬಿಕೆ ಉಡ್ಕೊಂಡ್ಬಿಡುತ್ತೆ. ಆ ನಂಬಿಕೆ ಹಾಳಾಗಬೇಕು ಅಂತಂದರೆ ಕಠಿಣವಾದಂಥ ಶಿಕ್ಷೆ ಅವರಿಗೆ ಸಿಗಬೇಕು. ಸೊ ಆ ಪ್ರಕರಣದಲ್ಲಿ ಇರ್ತಕ್ಕಂಥವ್ರು ಜೀವಾವಧಿ ಶಿಕ್ಷೆಯಲ್ಲಿದ್ದಾರೆ, 10 ಲಕ್ಷ ದಂಡವನ್ನು ಕಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಈ 3 ಆರೋಪಿಗಳಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.